ಸರ್ ನಮಸ್ಕಾರ ಸರ್, ಎಲ್ರಿಗೂ ನಮಸ್ತೆ. ಇದೊಂದು ಡಾಂಬರ್ ರಸ್ತೆ. ಈ ಒಂದು ಡಾಂಬರ್ ರಸ್ತೆ ಹಳ್ಳಿಗೆ ಒಂದು ಕಣ್ಣಾಗಿರ್ತಕ್ಕಂಥದ್ದು. ಜೊತೆಗೆ ಚಾಮರಾಜನಗರ ನಂಜನಗೂಡು ಹೈವೇ ಇದೆಯಲ್ಲ, ಆ ಒಂದು ಹೈವೇಗೂ ಕೂಡ ಒಂದು 10 ಕಿಲೋಮೀಟ್ರ್ ರೇಡಿಯೇಷನ್ನಲ್ಲಿ ಇರ್ತಕ್ಕಂಥದ್ದು. ಈ ಕಡೆ ಹೋದರೆ ಒಂದು ಕಡೆ ಹಳ್ಳಿ, ಈ ಕಡೆ ಹೋದರೆ ಇನ್ನೊಂದು ಕಡೆ ಒಂದು ಹೈವೇ ಹೋಗುತ್ತೆ. ಈಗ ನಾನು ಹೇಳ್ತಾ ಇರ್ತಕ್ಕಂಥ ಒಂದು ಆಸ್ತಿ ಈ ಒಂದು ಡಾಂಬರ್ ರಸ್ತೆಗೆ ಒಂದು ಕಣ್ಣಂಗಿರ್ತಕ್ಕಂಥದ್ದು. ಹಳ್ಳಿಗೆ ಒಂದು ಕಣ್ಣಂಗಿದೆ. ಈ ಲ್ಯಾಂಡ್ ಅಕ್ಕಪಕ್ಕ ಎಲ್ಲ ಬಡಾವಣೆಗಳಾಗೋಗಿದ್ದಾವೆ ನೋಡಿ. ಇದೇ ಊರಿಗೆ ಒಂದು ಕಣ್ಣಂಗಿದೆ. ಇದು ಒಟ್ಟು 1 ಎಕರೆ 3 ಕುಂಟೆ. 1 ಎಕರೆ 3 ಕುಂಟೆನಲ್ಲಿ ಈ ಸೈಡ್ಗಾದಂಗೆ ನಿಮಗೆ 20 ಕುಂಟೆ ಕೊಡ್ತಾರೆ. 20 ಕುಂಟೆ ಕೊಡ್ತಾರೆ. ಇನ್ನು 23 ಕುಂಟೆ ಅದು ಇನ್ನೊಬ್ಬರಿಗೆ, ಅಂದರೆ ಅಣ್ಣ ತಮ್ಮದಿರ ಆಸ್ತಿ ಇದು. ಸೊ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಅಕ್ಕ ತಂಗಿರ್ಬೋದು, ಅವರ ಎಲ್ಲರ ಹತ್ರನೂ ಹಕ್ಕು. ಇನ್ನು ಇವರು ಇಬ್ಬರ ಹೆಸರಿನಲ್ಲಿ, ಅಂದರೆ ಒಬ್ಬರ ಹೆಸರಿನಲ್ಲಿ 1 ಎಕರೆ 3 ಕುಂಟೆ ಇದೆ. ಅದರಲ್ಲಿ ನಿಮಗೆ 20 ಕುಂಟೆನ ಸ್ಕೆಚ್ ಮಾಡಿ ಕೊಡ್ತಾರೆ. ಓಕೆ, ಸೊ ನಾನಾಗಲೇ ನಂಜನಗೂಡು ಹೈವೇ ಹೇಳಿದ್ನಲ್ಲ, ಆ ಹೈವೇಯಿಂದ ಇಲ್ಲಿಗೆ ಒಂದು 10 ಕಿಲೋಮೀಟ್ರು ಅಷ್ಟು ಅಂತರ ಆಗುತ್ತೆ. 10 ಅಥವಾ 11 ಆಗುತ್ತೆ ನೋಡಿ. ಇದು ಮೆಟ್ಲಿಂಗ್ ರಸ್ತೆ, ಈ ಕಡೆ ರಸ್ತೆಗೂ ಕೂಡ ಹ್ಯಾಡ್ ಆಗುತ್ತೆ. ಇದು ಡಾಂಬರ್ ರಸ್ತೆ ಹೈವೇಗೆ ಹೋಗುತ್ತೆ. ಓಕೆ ನೋಡಿ, ಈ ಲ್ಯಾಂಡ್ಗೆ ಹೊಂದ್ಕೊಂಡು ಮನೆಗಳು ಕೂಡ ಆಗಿದೆ. ಇದನ್ನು ಸ್ವಲ್ಪ ರೇಟ್ ಜಾಸ್ತಿ ಹೇಳ್ತಾ ಇದ್ದಾರೆ. ಏನಕ್ಕೆ ಜಾಸ್ತಿ ಹೇಳ್ತಾ ಇದ್ದಾರೆ ಅಂತಂದರೆ, ಈ ಗಾಲಿ ಈ 1 ಎಕರೆ 3 ಕುಂಟೆಗೆ ಹೊಂದ್ಕೊಂಡಂಗೆ ಸುಮಾರು ಕುಂಟೆ ಲೆಕ್ಕದಲ್ಲಿ ತಗೊಂಬಿಟ್ಟಿದ್ದಾರೆ. ಈಗ ಕೆಲವೊಂದು ಭಾಗದಲ್ಲಿ ಹಳ್ಳಿಗಳಲ್ಲಿ ಎಷ್ಟು ಜನಕ್ಕೆ ಆಸ್ತಿ ಇರಲ್ಲ, 1 ಕುಂಟೆ 2 ಕುಂಟೆನ ಒಂದು ಇಂತಿಷ್ಟು ಅಂತ ಒಂದು ರೇಟ್ ಮಾತಾಡ್ಕೊಂಡು ತಗೊಂಡಿದ್ದಾರೆ. ಅಂದರೆ ಈ ಆಸ್ತಿಗೆ ಹೊಂದ್ಕೊಂಡಂಗಾಗಿದೆ. ಸೊ ಹಾಗಾಗಿ ಇವ್ರು ಸ್ವಲ್ಪ ರೇಟ್ ಜಾಸ್ತಿ ಹೇಳ್ತಾ ಇದ್ದಾರೆ. ಆದರೂ ಕೂಡ ನನ್ನ ಪ್ರಕಾರ ಒಂದು ಇನ್ವೆಸ್ಟ್ ಮಾಡ್ತಕ್ಕಂಥವ್ರು ಈ ಆಸ್ತಿಗೆ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಫ್ಯೂಚರಲ್ಲಿ ಒಂದು ಒಳ್ಳೆ ಅಮೌಂಟ್ ಆಗುತ್ತೆ. ಯಾಕಂತಂದರೆ ಈಗ ಅಲ್ಲಿ ಅಕ್ಕಪಕ್ಕ ಮನೆಗಳಾಗಿರೋದ್ರಿಂದ ಇದು ಒಂದು ಒಳ್ಳೆ ಅಮೌಂಟ್ಗೆ ಹೋಗುತ್ತೆ. ಹೇಗೆ ಅನ್ನೋದಾದರೆ, ಈಗ ಇಲ್ಲಿ ಸೈಟು 4 ಲಕ್ಷ 4.25 ಲಕ್ಷ ಇದೆಯಂತೆ ಒಂದು ಸೈಟ್ಗೆ. ಆ ಲೆಕ್ಕಾಚಾರದಲ್ಲಿ ಈಗ ಅಲ್ಲಿ ಇದೇ ಊರಿನ 1 ಕುಂಟೆ 2 ಕುಂಟೆ ಕೇಳ್ತಾ ಇದ್ದಾರಂತೆ. ಆದರೆ ಇವ್ರು 1 ಕುಂಟೆ 2 ಕುಂಟೆ ಕೊಟ್ಟರೆ ಇವ್ರ ಪ್ರಾಬ್ಲಮ್ ಇತ್ಯರ್ಥ ಆಗಲ್ಲ. ನೋಡಿ, ಇಲ್ಲಿ ತನಕನೂ ಇದು ಅಲ್ಲಿಂದ ಇಲ್ಲಿ ತನಕ 1 ಎಕರೆ 3 ಕುಂಟೆ ನೋಡಿ. ಈ ಭಾಗದಲ್ಲೆಲ್ಲ ಬಡಾವಣೆಗಳಾಗಿದೆ, ಮನೆಗಳಾಗಿದೆ ನೋಡಿ. ಇದು ಊಟಿ NH ಇಂದ ಬಂದರೂ ಕೂಡ ನಿಮಗೆ ಒಂದು 12 ಕಿಲೋಮೀಟರ್ ಅಂತರ ಆಗುತ್ತೆ, 2 ಆಗುತ್ತೆ ಅನಿಸುತ್ತೆ. ಇಲ್ಲಿಂದ ಊಟಿ NH ಇಂದ ಬಂದರೆ ನೋಡಿ, ಇಲ್ಲೆಲ್ಲ ಅಕ್ಕಪಕ್ಕ ಮನೆಗಳಾಗಿದೆ. ಈ ಭಾಗದ್ದೆಲ್ಲ ಬಡಾವಣೆಗಳಾಗಿದೆ ಇದು. ಓಕೆ, ಅದಕ್ಕೆ ಹೊಂದ್ಕೊಂಡಂಗಿರ್ತಕ್ಕಂಥದ್ದು. ಆ ದೃಷ್ಟಿಯಿಂದ ಒಂದು ಅಮೌಂಟ್ ಇರ್ತಕ್ಕಂಥವ್ರು 100% ಇನ್ವೆಸ್ಟ್ ಮಾಡ್ಬೋದು. ಆಮೇಲೆ ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಇದೆ. ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಲ್ಯಾಂಡ್ ಅಂತ ಹೇಳ್ಬೋದು. ಇದೇ ಊರಿನ ರೈತರಿಂದ ಆಗ್ತಕ್ಕಂಥ ಲ್ಯಾಂಡ್. ಓಕೆ, ಥ್ಯಾಂಕ್ ಯು.